ಆರೋಪಿತರನ್ನ ಬೆನ್ನು ಬಿದ್ದಿದೆ ಎಸ್ಐಟಿ ಟೀಮ್. ಕ್ವಾಲಿಟಿ ಬಾರ್ ಮಾಲೀಕ ಶರತ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ನಿನ್ನೆ ಇಡೀ ದಿನ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇದ್ದಿದ್ದು ಅದೇ, ಯಾರು ಈ ಅಶ್ಲೀಲ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರಲ್ಲ ಅವರ ಬೆನ್ನು ಬಿದ್ದಿದೆ ಎಸ್ಐಟಿ ಅಧಿಕಾರಿಗಳು. ತಂಡಕ್ಕೆ ಸಿಕ್ಕ ಮಹತ್ವದ ದಾಖಲೆಗಳೇನು? ನಿನ್ನೆ ದಾಳಿಯ ಸಂದರ್ಭದಲ್ಲಿ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ ಅನ್ನೋದ್ರ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಅಶ್ಲೀಲ ವಿಡಿಯೋ, ಫೋಟೋ, ದೂರಿನ ಮೇಲೆ ಈ ದಾಳಿ ಆಗಿತ್ತಂತೆ. ಕೆಸಿಪಿ ಗ್ರೂಪ್ ಮಾಲೀಕ ಕೃಷ್ಣ, ಹೋಟೆಲ್ ಮಾಲೀಕ ಕಿರಣ್, ಶರತ್, ಪುನೀತ್ ಮನೆಗಳ ಮೇಲೆ ದಾಳಿ ನಡೆದಿದೆ. ಇವರೆಲ್ಲರೂ ಕೂಡ ಪ್ರೀತಮ್ ಗೌಡ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರೇ. ಅವರ ನಿವಾಸಗಳ ಮೇಲೆ ದಾಳಿಯಾಗಿರೋದು ಈ ಪೆನ್ ಡ್ರೈವ್ ನಲ್ಲಿರುವಂತಹ ಅಶ್ಲೀಲ ವಿಡಿಯೋಗಳನ್ನ ಹಂಚಿಕೆ ಮಾಡಿದ್ದಾರೆ ಎನ್ನುವಂತ ದೂರಿನ ಮೇರೆಗೆ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಹಂಚಿಕೆ ಮಾಡಿದ್ರ ಆ ಕುರಿತು ಪರಿಶೀಲನೆ ಮಾಡಿದಾಗ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ವಂತೆ ಅಧಿಕಾರಿಗಳಿಗೆ. ಅಲ್ಲ, ವರ್ಷಗೆ ನಾನು ಹೇಳೋದು ನೋಡಿ, ಮತ್ತೆ ಎಲ್ಲಿಗೆ ಬಂದ್ರು ಈ ತರನ ಬಂಧನ ಮಾಡೋದು. ಪ್ರೀತಮ್ ಗೌಡ ಗ್ಯಾಂಗ್ ಅನ್ನ ಬಂಧನ ಮಾಡೋದು, ಅವನ ಸುತ್ತಮುತ್ತ ಇದ್ದವರನ್ನ ಬಂಧನ ಮಾಡುವಂಥದ್ದು. ಏನು, ಯಾರು ಅದನ್ನು ರಿಲೀಸ್ ಮಾಡಿದ್ರು ಅಂತೇಳಿ. ಸ್ವಾಮಿ, ರಿಲೀಸ್ ಮಾಡಿದ್ರೆ ಹೌದು, ಅವರನ್ನು ತಗೊಂಡೋಗಿ ನೇಣಿಗಾಕಿ, ಅದು ಬೇರೆ ವಿಚಾರ. ಆ ರಿಲೀಸ್ಗಿಂತ ಹೆಚ್ಚಾಗಿ ಆ ವಿಡಿಯೋ ಮಾಡಿದವನು ಯಾರು, ಆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡವನು ಯಾರು, ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡವನು ಯಾರು? ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಕೊಲೆ ಮಾಡಿದವನು ಇಂಪಾರ್ಟೆಂಟಾ, ಕೊಲೆ ಮಾಡಿದ ವಿಚಾರವನ್ನು ಮತ್ತೊಬ್ಬರಿಗೆ ಹೇಳಿದವನು ಇಂಪಾರ್ಟೆಂಟಾ? ಶಿಕ್ಷೆ ಯಾರು ಕೊಡಬೇಕು? ಕೊಲೆ ಮಾಡಿದವನಿಗೆ. ಈ ಕೊಲೆಯನ್ನು ಇಲ್ಲಿಗೆ ಬೇರೆ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಂಡವನು ತಂದ್ಕೊಳ್ಳಿ. ಇಲ್ಲಿ ಅವನು ಭಾಳ ಒಳ್ಳೆಯವನು. ಇವ್ರದೆಲ್ಲ ಹೆಂಗಂದ್ರೆ ಯಾರು ರಿಲೀಸ್ ಮಾಡಿದ್ದು ಆ ಹೆಣ್ಮಕ್ಳ ಮಾನ ಮರ್ಯಾದೆ ನಿಮ್ಗೆ ಗೊತ್ತಿರಲಿಲ್ವಾ? ಅವನು ಗೊತ್ತಿರಲಿಲ್ವಾ ನಾನು ದೇವೇಗೌಡರ ಮೊಮ್ಮಗ ಅಂಥೇಳಿ? ಅವನು ಗೊತ್ತಿರಲಿಲ್ವಾ ನಾನು ಕುಮಾರಸ್ವಾಮಿ ಅವರ? ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಣ್ಣನ ಮಗ ಅಂತೇಳಿ ಅವನು ಗೊತ್ತಿರಲೋ ನಾನು ರೇವಣ್ಣನ ಮಗ ಅಂಥೇಳಿ, ಅವನು ಗೊತ್ತಿರಲೋ ನಾನು ಭವಾನಿ ರೇವಣ್ಣ ಅವರ ಮಗ ಅಂಥೇಳಿ, ಅವನು ಗೊತ್ತಿರಲೋ ನಾನು MP ಅಂಥೇಳಿ, ಅವನು ಗೊತ್ತಿರಲೋ BJP ಮತ್ತು JDS ಜೊತೆಯಾಗಿದೆ, ನರೇಂದ್ರ ಮೋದಿ ಅವರಂಥ ಒಂದು ಕ್ರೆಡಿಬಲ್ ಪ್ರಧಾನಿ ಇದ್ದಾರೆ, ಅವ್ರ ಜೊತೆ ನಮ್ಮ ಪಕ್ಷ ಮೈತ್ರಿ ಮಾಡಿಕೊಂಡಿದೆ, ಗೊತ್ತಿರಲಿಲ್ವಾ? ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಏನು ಮುಂದುಗಡೆ ಇರುವಂಥ ಪಾರ್ಟಿ ಕಾಂಗ್ರೆಸ್, DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಬಿಡ್ಲಿಕ್ಕಿಲ್ಲ, ಗೊತ್ತಿರಲಿಲ್ವಾ? ಈಗ ನಮ್ಮ ಮುಂದೆ ಯಾರು ರಿಲೀಸ್ ಮಾಡಿದ್ದು? ನಿಮಗೆಲ್ಲ ಹೆಣ್ಣುಮಕ್ಕಳ ಬಗ್ಗೆ ಈಗ ಪ್ರೀತಿ ಬಂದಿದ್ದು. ನನ್ನ ಮಗ ಅದನ್ನೆಲ್ಲ ಮಾಡುವಾಗ ನಿಮ್ಗೆ ಗೊತ್ತಿರಲಿಲ್ವಾ? ಆ ಥರನೇ ಯಾರಾದ್ರೂ ಇಲ್ಲಿ ತನಕ ಬೈದ್ರಾ ನೀವು? ಕುಮಾರಸ್ವಾಮಿ ಅವರು ಬೈದ್ರಾ? ಅವನೇನೋ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ಅಂತ ಅನ್ನೋದು ಹೇಳೋದು ಬಿಟ್ಟು ಹೆಂಗ್ರಿ ಆಯಿತು ಈ ಕ್ಷಣ. ನಾನು ಯಾವುದೇ ಕಾರಣಕ್ಕೂ ನನ್ನ ಪಕ್ಷದಲ್ಲಿ ಇಂಥ ಶಿಸ್ತನ್ನು ಸಹಿಸೋದಿಲ್ಲ. ಆತ ಗೆದ್ರು ಬಂದರೂ ಕೂಡ ನಮಗೆ ಬೇಡ, ಆತನ ರಿಸೈನ್ ಮಾಡಿಸ್ತೀನಿ. ಆತ ಅಕ್ಷಮ್ಯ ಅಪರಾಧ, ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು, ಕೇಂದ್ರಕ್ಕೆ ಒತ್ತಾಯ ಮಾಡ್ತೀನಿ, ಕರ್ಕೊಂಬನ್ನಿ ಅವನನ್ನು ಜರ್ಮನಿಯಿಂದ. ಇದು ಹೇಳೋದು ಬಿಟ್ಬಿಟ್ಟು ಯಾರು ಮಾಡಿದ್ರು ನಿಮ್ಮದು ಬಿಡ್ತೀನಿ, ಇದೆಲ್ಲ ಆಗಲ್ಲ. ಖುಷ್ವಂತ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಾಸನದಿಂದ ನಮ್ಮ ಪ್ರತಿನಿಧಿ ಖುಷ್ವಂತ್. ಈಗ ತಾನೇ ಶೆಟ್ಟರ್ ಹೇಳ್ತಾ ಇದ್ರು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾರು ಅಶ್ಲೀಲ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರು ಅವರ ಬೆನ್ನು ಬಿದ್ದಿದೆ SIT ಅಧಿಕಾರಿಗಳು. ಬಟ್ ನಿನ್ನೆ ದಾಳಿ ಆಯಿತು, ದಾಳಿ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದೆ ಅಂತ ಅಧಿಕಾರಿಗಳಿಗೆ? ಆ ಬಗ್ಗೆ ಇನ್ಸೈಡ್ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಶ್ರುತಿ, ನಿನ್ನೆ ಸುಮಾರು ಹಾಸನದಲ್ಲಿ 7 ಕಡೆ ದಾಳಿಯಾಗಿತ್ತು. ಅದರಲ್ಲಿ ಪ್ರೀತಮ್ ಗೌಡ ಆಪ್ತರಾದಂತಹ ಕ್ವಾಲಿಟಿ ಬಾರ್ ಶರತ್ ಹಾಗೆ KCP ಗ್ರೂಪ್ನ ಮಾಲೀಕ ಕಿರಣ್ ಇವರ ಮನೆ ಮೇಲೆ ದಾಳಿಯಾಗಿತ್ತು. ಆದರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಪಂಚನಾಮೆ ಏನು ಮಾಡ್ತಾರೆ, ಅದರಲ್ಲಿ ಶರತ್ ಮನೆಯಲ್ಲಿ ಯಾವುದೇ ಒಂದು ಮಾಹಿತಿ ಇದಕ್ಕೆ ಅಂದರೆ ಪೆನ್ಡ್ರೈವ್ ವೈರಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇಂದ ಖಾಲಿ ಕೈಲಿ SIT ಅವರು ಹೋಗಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈಗ ಈ ಮಾಹಿತಿ ಎಲ್ಲ ಬೆಳವಣಿಗೆಗಳು ನೋಡಿದರೆ ಇವರು ಪೆನ್ಡ್ರೈವ್ ವೈರಲ್ ಮಾಡಿದ್ರು ಅನ್ನುವಂಥದ್ದನ್ನು
ಆಧಾರದ ಮೇಲೆ SIT ದಾಳಿ ಮಾಡ್ತಾ ಇದೆ. ಆದರೆ ಇವರಿಗೆ ಮುನ್ನ ವೈರಲ್ ಪೆನ್ ಡ್ರೈವ್ಗಳನ್ನು ಇವರಿಗಾದ್ರೂ ತಲುಪಿಸಿದ್ದಾದ್ರೂ ಯಾರು ಅನ್ನೋದು ಬೇಕಾಗುತ್ತೆ. ಅದ್ರ ಬಗ್ಗೆ SIT ಇನ್ನು ಉತ್ತರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಇಡೀ ಪೆನ್ ಡ್ರೈವ್ ಪ್ರಕರಣ ರಾಜಕೀಯ ಸ್ವರೂಪ ಪಡೆದಿದೆಯಾ ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಶ್ರುತಿ, ಖುಷ್ವಂತ್, ಈಗ ಪ್ರಶ್ನೆ ಇರುವಂಥದ್ದು ಯಾರು ಅದನ್ನು ವೈರಲ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟಾ, ಯಾರು ಆ ಖತರ್ನಾಕ್ ಆ ವಿಡಿಯೋ ಮಾಡಿದವನು ಯಾರು ಅನ್ನೋದು ಇಂಪಾರ್ಟೆಂಟಾ? ಯಾವುದು ಇಂಪಾರ್ಟೆಂಟು? ಇದು ಪ್ರಜ್ವಲ್ ರೇವಣ್ಣ ಅವರನ್ನು ಬಚಾವ್ ಮಾಡುವಂಥ ಪ್ರಯತ್ನಗಳಲ್ವ ಇದೆಲ್ಲ? ಅಜೆಪಿ ಸರ್, ನಿಜಕ್ಕೂ ಈ ಒಂದು ಪ್ರಕರಣ ಅವರಿವರ ಮೇಲೆ ಅಂದರೆ ಪೆನ್ ಡ್ರೈವ್ಗೆ ಕಾರಣವಾದಂಥ ಈಗ ವೈರಲ್ ಮಾಡಿದ್ದಕ್ಕಿಂತ ಆ ಒಂದು ವಿಷಯಕ್ಕೆ ಕಾರಣವಾದವನನ್ನು ಇಷ್ಟೊತ್ತಿಗೆ ಬಂಧಿಸಬೇಕಿತ್ತು, ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ JDS ನಾಯಕರುಗಳು ಕಠೋರವಾಗಿ ಹೇಳಬೇಕಿತ್ತು. ಆದರೆ ರೇವಣ್ಣವರ ಬಂಧನದ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಗಳು ಆದ್ವೇ ಹೊರತು, ಆದರೆ ಅದೇ ಈ ಒಂದು ಘಟನೆಗೆ ಕಾರಣ ಆರೋಪವಾದಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಮೇಲೆ ಯಾಕೆ ಇಷ್ಟು ಕಠೋರವಾಗಿ ಯಾರೂ ಕೂಡ ವರ್ತಿಸ್ತಿಲ್ಲ, ಅಥವಾ JDS ವತಿಯಿಂದಲೂ ಕೂಡ ಅವರ ಬಗ್ಗೆ ಯಾವುದೇ ಹೆಚ್ಚಿನ ಪ್ರತಿಭಟನೆಗಳಾಗಲಿ ಪಕ್ಷಾತೀತವಾಗಿ ಇದನ್ನು ಖಂಡಿಸುವಂಥ ವಿಚಾರ. ಆದ್ದರಿಂದ ಇದರ ಮೇಲೆ ಹೆಚ್ಚು ಕೇಂದ್ರೀಕೃತ ಆಗೋಕ್ಕಿಂತ ಈಗ ಇದು ರಾಜಕೀಯವಾಗಿ ಯಾರು ವೈರಲ್ ಮಾಡಿದ್ರು, ಮತ್ತಿನ್ಯಾರು ಸರ್ಕಾರದ ಮತ್ತೆ ಪರ ಆರೋಪ ರಾಜಕೀಯಗಳು ಕೇಳಿ ಬರ್ತಾ ಇರೋದು. ಇದಕ್ಕೆ ನಿಜಕ್ಕೂ ಸಾಕಷ್ಟು ಈ ಬಗ್ಗೆ ಒಂದು ಪಾಯಿಂಟ್ ನನಗೆ ಇಷ್ಟ ಆಗಿದ್ದು